ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಅವಶ್ಯಕವಾಗಿ ಬೇಕಾಗಿದೆ. ಕೃಷ್ಣರಾಜಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಪೆಟ್ರೋಲ್ಗೆ ಪರ್ಯಾಯವಾಗಿ ಎಥೆನಾಲ್ ಜೈವಿಕ ಇಂಧನ ಸ್ಥಾಪನೆ ಮಾಡಲು ಮುಂದಾಗಿರುವುದು ಸ್ವಾಗತಾರ್ಹವಾಗಿದೆ ಎಂದು ಕ್ಷೇತ್ರದ ಮಾಜಿ ಶಾಸಕ ಹಾಗೂ ರಾಜ್ಯದ ಮಾಜಿ ಸಚಿವರಾದ ಡಾ. ನಾರಾಯಣಗೌಡ ಹೇಳಿದರು. ಅವರು ಕೆ.ಆರ್. ಪೇಟೆಯಲ್ಲಿ ತಮ್ಮನ್ನು ಭೇಟಿಯಾದ ಪತ್ರಕರ್ತರೊಂದಿಗೆ ಮಾತನಾಡಿ, ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ಎಥೆನಾಲ್ ಜೈವಿಕ ಇಂಧನ ಘಟಕವನ್ನು ಸ್ಥಾಪಿಸುವುದರಿಂದಾಗಿ ತಾಲೂಕಿನ ರೈತರ ಆರ್ಥಿಕ ಸ್ಥಿತಿಗತಿಗಳ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಲಿದೆ. ಅನ್ನದಾತನಾದ ರೈತನು ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡುವ ಕಬ್ಬಿಗೆ ಪ್ರತಿ ಟನ್ನಿಗೆ ಹೆಚ್ಚಿಗೆಯಾಗಿ 300 ರುಗಳಿಂದ 500 ರುಗಳನ್ನು ಪಡೆಯುವ ಅವಕಾಶಗಳಿರುವುದರಿಂದ ಪರಿಸರ ಸ್ನೇಹಿಯಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಥೆನಾಲ್ ಘಟಕದ ಸ್ಥಾಪನೆಗೆ ಮುಂದಾಗಿರುವ ಕ್ರಮವನ್ನು ತಾಲೂಕಿನ ರೈತ ಬಾಂಧವರು ಹಾಗೂ ಕಬ್ಬು ಬೆಳೆಗಾರರು ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡದೆ ಎಥೆನಾಲ್ ಘಟಕ ನಮ್ಮ ತಾಲೂಕಿನ ರೈತರ ಹಕ್ಕು ಎಂಬ ಮಾದರಿಯಲ್ಲಿ ಬೆಂಬಲಿಸಬೇಕು ಎಂದು ಕೈಮುಗಿದು ಮನವಿ ಮಾಡಿದ ನಾರಾಯಣಗೌಡ, ಪ್ರಸ್ತುತ ಕಾರ್ಖಾನೆಯು 30 ಮೆಗಾ ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಘಟಕವನ್ನು ಹೊಂದಿದ್ದು ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡುತ್ತಾ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡುವ ರೈತರ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿಸಿರುವ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಇರುವುದು ನಮ್ಮ ತಾಲೂಕಿನ ಕಬ್ಬು ಬೆಳೆಗಾರರಿಗೆ ಶಕ್ತಿಯಿದ್ದಂತೆ. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿ ನರಳುತ್ತಿರುವ ಕಾರ್ಖಾನೆಯು ಬಾಗಿಲು ಮುಚ್ಚಿದರೆ ರೈತ ಬಾಂಧವರು ಭಾರೀ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಆಪತ್ತು ಎದುರಾಗುವ ಮುನ್ನ ಕಾರ್ಖಾನೆಗೆ ವರವಾಗಿ ಬಂದಿರುವ ಎಥೆನಾಲ್ ಘಟಕದ ಸ್ಥಾಪನೆಗೆ ರೈತ ಬಾಂಧವರು ಸಂಪೂರ್ಣ ಸಹಕಾರ ನೀಡಬೇಕು. ಇದೇ ಮಾರ್ಚ್ 6ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಎಥೆನಾಲ್ ಘಟಕದ ಸ್ಥಾಪನೆಯ ಬಗ್ಗೆ ಸರ್ಕಾರವು ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಲು ಕರೆದಿರುವ ಸಭೆಯಲ್ಲಿ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ದಾಖಲಿಸಿ ಎಥೆನಾಲ್ ಘಟಕದ ಆರಂಭಕ್ಕೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ನನ್ನ ಕೆ.ಆರ್. ತಾಲೂಕಿನ ಎಲ್ಲ ನನ್ನ ರೈತ ಬಂಧುವರಿಗೆ ನಾನು ನಮಸ್ಕಾರ ಹೇಳಿಕೆ ಬಯಸ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಒಂದು ICL ಶುಗರ್ ಫ್ಯಾಕ್ಟ್ರಿ ಇರೋದು ನಮ್ಮ ರೈತರಿಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಎಥೆನಾಲ್ ಒಂದು ಪ್ರಾಜೆಕ್ಟ್ ಅವ್ರಿಗೆ ಸಿಗ್ತಾ ಇದೆ. ಆ ಎಥೆನಾಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಶುಗರ್ ಫ್ಯಾಕ್ಟ್ರಿಯವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ರೈತ ಬಂಧುವ್ರಿಗೂ ಏನು ಅಂತ ಹೇಳಿದ್ರೆ ನಮ್ಮ ಕಬ್ಬಿನ ಬೆಲೆ ಇವತ್ತು ಒಂದು ಎಕ್ಸಾಂಪಲ್ ಒಂದು 2,500 3,000 ರೂಪಾಯಿ ಇರ್ಬೋದು, ಅದರಲ್ಲಿ 100 200 300 ರೂಪಾಯಿ ಹೆಚ್ಚಿಸ್ಕೊಡುವಂಥ ಅವಕಾಶ ಬರುತ್ತೆ. ಯಾಕೆಂದ್ರೆ ಈ ದಿನ ಶುಗರ್ ಫ್ಯಾಕ್ಟ್ರಿನೇ ನಡೆಸಿ ಶುಗರನ್ನೇ ತೆಗೆದು ಫ್ಯಾಕ್ಟ್ರಿಯನ್ನು ನಡೆಸಬೇಕಾದ್ರೆ ಕಷ್ಟ ಇದೆ ಅಂತೇಳಿ ಇಡೀ ನಮ್ಮ ಇಂಡಿಯಾದಲ್ಲಿ ನಮಗೆ ಗೊತ್ತಾಯ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ನನ್ನ ತುಂಬ ಜನ ಸ್ನೇಹಿತರುಗಳಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳು. ಶುಗರ್ ಹಬ್ಬು ನಿಮಗೆ ಗೊತ್ತಿರೋ ಹಾಗೆ ಮಹಾರಾಷ್ಟ್ರ. ಅವರೆಲ್ಲರನ್ನು ಕೇಳಿದಂಥ ಸಂದರ್ಭದಲ್ಲಿ ಎಥೆಲಾನನ್ನು ನಾವು ಮಾಡಿದ್ರೆ ನಮಗೆ ಫ್ಯಾಕ್ಟ್ರಿಗೆ ಡಬಲ್ ಇನ್ಕಮ್ ಬರುತ್ತೆ ಅಂತೇಳಿ. ಇದಕ್ಕಿಂತ ಮುನ್ನ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಗ್ರೀನ್ ಬೆಲ್ಟ್ಗೆ ಹೋಗಿ ಒಂದು ಸ್ಟೇಯನ್ನು ತಂದಿದ್ರು. ಅದನ್ನು ವಿಡ್ರಾ ಮಾಡಿಸುವಂಥ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮ ರೈತ ಬಂಧುವ್ರಿಗೂ ಮನವಿಯನ್ನು ಮಾಡಿ ಮತ್ತು ಶುಗರ್ ಫ್ಯಾಕ್ಟ್ರಿಯವ್ರಿಗೂ ನಾವು ಮನವರಿಕೆಯನ್ನು ತಂದು ಆ ಸಂದರ್ಭದಲ್ಲಿ ಒಂದು ಶಕ್ತಿ ತುಂಬುವಂಥ ಕೆಲಸಗಳನ್ನು ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲೇ ಫ್ಯಾಕ್ಟ್ರಿ ನಿಲ್ಲಿಸೋದಕ್ಕೆ ಅಲ್ಲಿ ನೋಟಿಸ್ ಕೊಟ್ಬಿಟ್ಟಿದ್ರು ಫ್ಯಾಕ್ಟ್ರಿಯವರು. ನಮಗೆ ಗೀಟಲ್ಲ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಕ್ಕಪಕ್ಕದವರು ಅನ್ನೋ ಭಾವನೆ. ಅವರ ಡೈರೆಕ್ಟರ್ಗಳಿಗೂ ನಾವು ಮನವರಿಕೆಯನ್ನು ಮಾಡಿ ನಮ್ಮ ರೈತ ಸಂಘದವರು, ರೈತ ಕಬ್ಬು ಬೆಳೆಗಾರರಿಗೆ ಪ್ರತಿಯೊಬ್ಬರಿಗೂ ಒಂದು ಹೇಳಿ ಆ ಯೂನಿಯನ್ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಕಾರವನ್ನು ನೀಡಿ ಯೂನಿಯನ್ ಆಗದ ರೀತಿ ನಮ್ಮ ಫ್ಯಾಕ್ಟ್ರಿ ನಡಿಬೇಕು ಅಂತೇಳಿ ನಾವು ಆದಷ್ಟು ಅವ್ರ ಜೊತೆ ನಿಂತ್ಕೊಂಡು, ರೈತರ ಜೊತೆನೂ ನಿಂತ್ಕೊಂಡು, ಫ್ಯಾಕ್ಟ್ರಿಯವ್ರ ಜೊತೆನೂ ನಿಂತ್ಕೊಂಡು ಇದುವರೆಗೂ ಆ ಫ್ಯಾಕ್ಟ್ರಿಯಲ್ಲಿ ಒಂದು 2-3 ಸಾರಿ ನಾವು ಯಾವ್ದಾದ್ರು ದೊಡ್ಡ ಮೀಟಿಂಗ್ ಆಗಿದ್ದಾಗ ಟೀ ಊಟ ಮಾಡಿರ್ಬೋದು ಸರ್. ಆ ಫ್ಯಾಕ್ಟ್ರಿಯಿಂದ ನಾನು ಏನಾದರೂ ನಾರಾಯಣಗೌಡ 10 ರೂಪಾಯಿನ ಕೈಯೊಡ್ಡಿದ್ದಾನೆ, 10 ರೂಪಾಯಿನ ಸಹಾಯ ಮಾಡಿದ್ದಾನೆ, ಒಂದು ಏನಾದ್ರು ಸಹಾಯ ಮಾಡಿದ್ದಾನೆ ಅಂತ ಬೇಕಾದ್ರೆ ಫ್ಯಾಕ್ಟ್ರಿಯವ್ರನ್ನು ಕೇಳೋದು. ನನ್ನ ಭಾವನೆ ಏನು ಅಂತ ಹೇಳಿದ್ರೆ ಸರ್, ಫ್ಯಾಕ್ಟ್ರಿ ನಡಿಬೇಕಾಗ್ತದೆ. ಫ್ಯಾಕ್ಟ್ರಿ ನಡೆಯೋದಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕಾಗ್ತದೆ.
ಅಲ್ಲಿ ನಮ್ಮ ಹೊಳೆಯಲ್ಲಿ ಹೋಗುವಂಥ ನೀರಿಗೆ ಅಡ್ಡಿ ಆಗಿರ್ಬೋದು, ಏನಾದ್ರು ತೊಂದರೆ ಆಗಿರ್ಬೋದು, ನಮ್ಮ ಕುಡಿಯೋ ನೀರಿಗೆ ಏನಾದ್ರು ಅಡ್ಡಿ ಆಗಿತ್ತು ಒಂದು ಸಂದರ್ಭದಲ್ಲಿ. ಆ ಸಂದರ್ಭದಲ್ಲೂ ನಾವು ಕ್ರಮವನ್ನು ತಗೊಂಡಿದ್ದೆವು. ಎಲ್ಲ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗಿ ನಾನು ಸರ್ವೆ ಮಾಡಿ ಅಲ್ಲಿ ಈ ರೀತಿ ನೀವು ಫಿಲ್ಟರನ್ನು ಇದನ್ನು ಡೈರೆಕ್ಟಾಗಿ ಬಿಡಾಕ್ಬಿಡ್ದು ಫಿಲ್ಟರ್ ಮಾಡಿ ನೀವು ಇದಕ್ಕೆಲ್ಲ ಶುದ್ಧ ಘಟಕಗಳನ್ನು ಮಾಡಿ ನೀವು ಬಿಡಬೇಕು ಅಂತೇಳಿ ವಾರ್ನಿಂಗ್ ಮಾಡಿದ್ದು. ಆಗ ಕಂಟ್ರೋಲ್ ಆಗಿತ್ತು. ಇವಾಗ ಏನಾದ್ರು ಫ್ಯಾಕ್ಟ್ರಿಯಿಂದ ನಮ್ಮ ಕುಡಿಯೋ ನೀರಿಗೆ ತೊಂದರೆ ಆಗಲಿ, ಈ ಥರ ಯಾರು ತೊಂದರೆ ಆದರೆ ಅದಕ್ಕೆ ನಾವೆಲ್ಲ ಸೇರಿಕೊಂಡು ಅದಕ್ಕೆ ಅವ್ರ ಮನವರಿಕೆಯನ್ನು ಮಾಡಿ ಅದನ್ನು ಕಂಟ್ರೋಲಿಗೆ ತರೋಣ. ಫ್ಯಾಕ್ಟ್ರಿ ನಡಿಬೇಕಾದ್ರೆ ಎಥನಾಲ್ ಬರೋದ್ರಿಂದ ನಮ್ಮ ಫ್ಯಾಕ್ಟ್ರಿಯವ್ರಿಗೂ ಅನುಕೂಲ ಆಗುತ್ತೆ, ನಮ್ಮ ರೈತರಿಗೂ ಹೆಚ್ಚಿನ ರೀತಿ ನಾವು ಅನುಕೂಲವನ್ನು ಪಡೆಯುವಂಥ ಕೆಲಸಗಳನ್ನು ಮಾಡ್ಬೋದು. ಯಾಕೆ ಅಂತೇಳಿದ್ರೆ ನಾನು ಸಹ ಆ ಫ್ಯಾಕ್ಟ್ರಿಲಿ ಎಷ್ಟೋ ಫ್ಯಾಕ್ಟ್ರಿಗಳನ್ನು ಒಂದು ಸೋಲಾಪುರದಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಮಾಡಬೇಕು ಅಂತೇಳಿ ಎಷ್ಟೋ ನಾಲೆಜನ್ನು ತಗೊಂಡಿದ್ದೀನಿ ಸರ್. ಅದಾಗಲಿಲ್ಲ. ಅದೇನು ಯೂನಿಯನ್ ಆಗಿ ಗಲಾಟೆ ಆಗಿ ಅದನ್ನು ಬಿಟ್ಬಿಟ್ಟು ನಾನು ಈ ರಾಜಕಾರಣಕ್ಕೆ ಬಂದುಬಿಟ್ಟೆ. ಆ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಇನ್ಕಮ್ ಆಗುತ್ತೆ, ಈಗ ಏನಾಗುತ್ತೆ ಅದೆಲ್ಲನೂ ನಾವು ಬೇಕಾದ್ರೆ ಒಂದು ಆಡಿಟರ್ ಮುಖಾಂತರ ಒಂದು ಅಸೋಸಿಯೇಷನ್ ಮುಖಾಂತರ ಅವ್ರನ್ನ ನಾವು ಚೆಕ್ ಮಾಡ್ಬೋದು. ಫ್ಯಾಕ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕ ಪುಟ್ಟದವ್ರು ಹೋಗಿ ಧಮಕಿ ಕೊಡೋದು, ನನಗೆ ಮನೆ ಕಟ್ಟಿಸ್ತಾ ಇದ್ದೀನಿ ಸಿಮೆಂಟ್ ಕೊಡು, ಮನೆ ಕಟ್ಟಿಸ್ತಾ ಇದ್ದೀನಿ ಸ್ಟೀಲ್ ಕೊಡು, ಈ ಕಿರುಕುಳನೂ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಈ ಕಿರುಕುಳನೂ ಸ್ವಲ್ಪ ಇದೆ. ಅದನ್ನು ಯಾವುದೇ ರೀತಿ ಅದನ್ನು ಕೊಡೋದ್ ರೀತಿ ಫ್ಯಾಕ್ಟ್ರಿ ಒಬ್ಬರದು ನಂದು ಅಥವಾ ನಮ್ಮ ರಾಜೇಶ್ ಅಣ್ಣಂದೆಲ್ಲ ಫ್ಯಾಕ್ಟ್ರಿ ಇಡೀ ತಾಲೂಕಿನ ಆಸೆಡ್, ಅದು ಎಲ್ಲ ರೈತರ ಆಸೆಡ್ಡು. ನಮ್ಮ ರೈತರುಗಳು ಒಳ್ಳೆ ತಿಳುವಳಿಕೆಯನ್ನು ಕನ್ಸರ್ನ್ ಎಲ್ಲ ತಗೊಂಡು ಅಡ್ವೈಸನ್ನು ತಗೊಂಡು ಪೊಲ್ಯೂಷನ್ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಅದಕ್ಕೆ ನಾವು ಫ್ಯಾಕ್ಟ್ರಿಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಲ್ಲ. ಎಥನಾಲ್ ಬರೋದ್ರಿಂದ ನನಗೇನು ತೊಂದರೆ, ಯಾಕೆಂದ್ರೆ ಈಗ ಓನ್ಲಿ ಕಂಪ್ನಿಯಲ್ಲಿ ಎಲ್ಲ ರಾಜೇಶ್ ಅಣ್ಣ ಎಥನಾಲ್ ಮಾಡ್ತಾ ಇರೋದು. ನಮ್ಮ ಈಗ ಬೆಳೆ ಬೆಳೀತಾ ಇದ್ದೀವಲ್ಲ ನಾವು, ಮುಸ್ಕಿ ಜೋಳ ಪ್ರತಿಯೊಂದು ಅಂತ ಇನ್ನು ಈ ಗ್ರೀನರಿನಲ್ಲೂ ಸಹ ಎಥನಾಲನ್ನು ಮಾಡ್ತಾ ಇರುವಂಥದ್ದು. ಅದನ್ನು ನಾವು ಹೆಚ್ಚಿನ ರೀತಿ ನಾವೇನಾದ್ರು ಬೆಳೆದು ಫ್ಯಾಕ್ಟ್ರಿ 12 ತಿಂಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಎಥನಾಲನ್ನು ತೆಗೆದ್ರೆ ನಮ್ಮ ತಾಲೂಕು ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗುತ್ತೆ, ರೈತರಿಗೆ ಒಂದು ದೊಡ್ಡ ಶಕ್ತಿ ಸಿಗುತ್ತೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಸರ್. ಈಗ 6ನೇ ತಾರೀಕು ಅಭಿಪ್ರಾಯ ಸಂಗ್ರಹಣ ಸಭೆ ಕರೆದಿದ್ದಾರೆ ಸರ್ ಜಿಲ್ಲಾಧಿಕಾರಿಗಳು. ಅದಕ್ಕೆ ನಾವು ಒಳ್ಳೆ ಅಭಿಪ್ರಾಯಗಳನ್ನು ಕೊಡೋದು, ಫ್ಯಾಕ್ಟ್ರಿಗೆ ನಾವು ಎಥನಾಲ್ ಬರೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ಆ ಫ್ಯಾಕ್ಟ್ರಿಗೂ ಒಂದು ಶಕ್ತಿ ಬರುತ್ತೆ. ಫ್ಯಾಕ್ಟ್ರಿಗೆ ಶಕ್ತಿ ಬಂದ್ರೆ ನಮ್ಗೆ ಆಟೋಮೆಟಿಕ್ಲಿ ಅನುಕೂಲ ಆಗುತ್ತಲ್ಲ ಸರ್. ಅದಕ್ಕೆ ನಾನು ಎಲ್ಲರಿಗೂ ಮನವರಿಕೆನ ನಮ್ಮ ರೈತ ಬಾಂಧವರಿಗೂ ಅಣ್ಣ ತಮ್ಮಂದಿರಿಗೆ ನನ್ನ ತಾಲೂಕಿನಲ್ಲಿ ನಾನು ಸೋತಿರ್ಬೋದು, ಆದ್ರೂ ಆ ಫ್ಯಾಕ್ಟ್ರಿನ ದಯವಿಟ್ಟು ಉಳಿಸ್ಕೊಳ್ಳಿ. ಫ್ಯಾಕ್ಟ್ರಿಯಿಂದ ಇನ್ಕಮನ್ನು ಪಡೆದು ನಮ್ಮ ರೈತರಿಗೆ ಹಂಚುವಂಥದ್ದು, ರೈತರಿಗೆ ಶಕ್ತಿ ತುಂಬುವಂಥ ಕೆಲಸಗಳನ್ನು. ಯಾಕೆಂದ್ರೆ ಇಡೀ ಜಿಲ್ಲೆಯಲ್ಲೇ ಹೆಚ್ಚಿನ 2 ವೀಲರು ಅಥವಾ 4 ವೀಲರ್ ಏನಾದ್ರು ಇದೆ ಅಂದರೆ KR ಪೇಟೆಯಲ್ಲಿ ಹೆಚ್ಚಿನ ರೀತಿಯ ಫ್ಯಾಕ್ಟ್ರಿಯಿಂದಲೂ ಅನುಕೂಲ ಆಗ್ತಾ ಇರೋದು ನಮ್ಗಾಗಿದೆ, ಎಲ್ಲರೂ ನಂಬ್ತಾರೆ. ಇದಕ್ಕೆ ಯಾವುದೇ ಥರದ ಫ್ಯಾಕ್ಟ್ರಿ ನಿಲ್ಲಿಸೋದಕ್ಕೆ ಆಗಲಿ ಎಥನಾಲ್ ಬರೋದನ್ನು ತಡೆಯೋದಾಗಲಿ ನಾವು ಮಾಡಬಾರ್ದು ಅಂತ ನಾನು ಕೈ ಮುಗ್ದು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಪರಿಸರಕ್ಕೆ ಮಾರಕವಲ್ಲ. ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಸ್ಥಾಪನೆ ಮಾಡಲು ಮುಂದಾಗಿರುವ ಎಥೆನಾಲ್ ಘಟಕದಿಂದ ಒಂದೇ ಒಂದು ಹನಿ ನೀರು ಹೊರಗೆ ಹೋಗುವುದಿಲ್ಲ. ಎಥೆನಾಲ್ ಉತ್ಪಾದನೆಯ ಸಂದರ್ಭದಲ್ಲಿ ಹೊರಬರುವ ಹಾನಿಕಾರಕವಾದ ಪೆಂಟ್ವಾಶ್ ಉಪೋತ್ಪನ್ನವನ್ನು ಬೆಂಕಿಯಿಂದ ಸುಟ್ಟು ನಾಶಪಡಿಸುವುದರಿಂದ ಪೊಟಾಷ್ ರಸಗೊಬ್ಬರ ತಯಾರಿಕೆಗೆ ಬೇಕಾದ ಉತ್ಪನ್ನವೂ ನಮಗೆ ಸಿಗುತ್ತದೆ. ಕಬ್ಬಿನ ರಸವನ್ನು ಬಳಸಿಕೊಂಡು ಉಳಿಯುವ ನೀರನ್ನು ಸಂಸ್ಕರಣೆ ಮಾಡಿ ಎಥೆನಾಲ್ ಉತ್ಪಾದನೆಗೆ ಬಳಸುವುದರಿಂದ ನದಿಯ ಮೂಲದಿಂದ ನೀರನ್ನು ಬಳಕೆ ಮಾಡುವ ಪ್ರಮೇಯವೇ ಉದ್ಭವಿಸುವುದಿಲ್ಲ. ಇವೆಲ್ಲ ಅಂಶಗಳು ವಾಸ್ತವ ಸತ್ಯವಾಗಿದ್ದು, ರೈತ ಬಾಂಧವರು ಅಪಪ್ರಚಾರಗಳಿಗೆ ಕಿವಿಗೊಡದೆ ಕಬ್ಬು ಬೆಳೆಗಾರರ ಪಾಲಿಗೆ ವರದಾನವಾಗಿರುವ ಎಥೆನಾಲ್ ಉತ್ಪನ್ನ ಘಟಕವನ್ನು ಸ್ಥಾಪಿಸಲು ಮುಂದಾಗಿರುವ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಗೆ ಧನ್ಯವಾದ ಸಲ್ಲಿಸಬೇಕು. ಎಥೆನಾಲ್ ಘಟಕ ಸ್ಥಾಪನೆಯ ವಿರುದ್ಧದ ಹೋರಾಟವನ್ನು ಬಗ್ಗು ಬಡಿಯಲು ತಾಲೂಕಿನ ರೈತ ಬಾಂಧವರು ಸನ್ನದ್ಧವಾಗಿರಬೇಕು ಎಂದು ಹೇಳಿದರು. ಈ ವರ್ಷ ಕೋರಮಂಡಲ್ ಶುಗರ್ಸ್ನಲ್ಲಿ 21ನೇ ತಾರೀಕು ನಾವು ಕ್ರಷಿಂಗ್ನ ಈ ಸೀಸನ್ಗೆ 5,87,000 ಟನ್ ಕ್ರಷ್ ಮಾಡಿ 9.51 ರಿಕವರಿ ಇಳುವರಿಗೆ ನಾವು ಫ್ಯಾಕ್ಟ್ರಿನ ಎಲ್ಲ ಕಬ್ಬು ಖಾಲಿ ಮಾಡಿ ಕ್ಲೋಸ್ ಮಾಡಿದ್ವಿ. ಈಗ ರೇಟಿನ ವಿಚಾರ ಅಂದರೆ ಒಂದು FRP ಗೌರ್ಮೆಂಟ್ ಹೆಂಗೆ ಫಿಕ್ಸ್ ಮಾಡಿದ್ರು ಅದು ಪ್ರಕಾರ 2,944 ರೂಪಾಯಿ ಒಂದು ಟನ್ನಿಗೆ ಕೊಟ್ಟು ಕ್ಲೋಸ್ ಮಾಡ್ಕೊಂಡು ಬರ್ತಾಯಿದ್ವಿ.
ಈಗ ನವಂಬರ್ 30ವರೆಗೆ ಎಲ್ಲ ಕ್ಲಿಯರ್ ಮಾಡಿ ಆಯಿತು. ಈಗ ಮಿಕ್ಕದ್ದು ಈ ತಿಂಗಳ ಕ್ಲಿಯರ್ ಮಾಡ್ತೀವಿ ನಾವು. ಈಗ ನಾವು ಈ ಫ್ಯಾಕ್ಟ್ರಿ ಕೆಪಾಸಿಟಿ ಒಂದು 8 ರಿಂದ 9 ಲಕ್ಷವರೆಗೆ ಕ್ರಷಿಂಗ್ ಮಾಡ್ಬೋದು, ಅಷ್ಟು ಕೆಪಾಸಿಟಿ ಇದೆ. ಆಗಲೂ ಮಳೆ ಸರಿ ಬರೋದಿಲ್ಲ, ಮಾನ್ಸೂನ್ ಫೇಲ್ಯೂರ್ ಎಲ್ಲ ಆಗಿದ್ದಕ್ಕೆ ಕಬ್ಬು ಜಾಸ್ತಿ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಈ ಸಲ 5,27,000ಕ್ಕೆ ಕ್ರಷಿಂಗ್ ಕ್ಲೋಸ್ ಮಾಡಿದ್ವಿ. ಮುಂದಿನ ವರ್ಷಗಳಲ್ಲಿ ಸ್ವಲ್ಪ ಮಳೆ ಎಲ್ಲ ಸರಿಯಾಗಿದ್ದ ಮೇಲೆ ಎಲ್ಲ ರೈತರು ಅನುಕೂಲ ಮಾಡಿಕೊಟ್ಟು ಮುಂದೆ ನಾವು 8-8.5 ಲಕ್ಷವರೆಗೆ ಕ್ರಷಿಂಗ್ ಮಾಡೋದಕ್ಕೆ ಕೆಪಾಸಿಟಿಗೆ ಕಬ್ಬನ್ನು ಡೆವಲಪ್ ಮಾಡಬೇಕೆನ್ನು ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೀಸನ್ ತೊಂದರೆ ಇಲ್ಲಂಗೆ ಬಂದವರಿಗೆ, ಕಡಿಯೋರಿಗೆ, ಟ್ರಾನ್ಸ್ಪೋರ್ಟರ್ಸ್ಗೆ ಮತ್ತು ಎಂಪ್ಲಾಯೀಸ್ ಎಲ್ಲರಿಗೆ ನನ್ನ ಧನ್ಯವಾದಗಳು ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ಖಾನೆಯವರು ನಮ್ಮ ಒಂದು ಕಾರ್ಖಾನೆಯ ಕೆಪಾಸಿಟಿಗೆ ಪ್ರತಿ ವರ್ಷ ನಮಗೆ 8 ರಿಂದ 9 ಲಕ್ಷ ಟನ್ ಬೇಕಾಗಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಹಾಲಿ ಈಗ 5 ರಿಂದ 5.5 ಲಕ್ಷ ಅಷ್ಟೇ ಉತ್ಪಾದನೆ ಆಗ್ತಾ ಇರೋದು. ಸೊ ಈಗ ಬೇಸಿಗೆ ಹಂಗಾಮಿನಲ್ಲಿ ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸುಮಾರು 2.5 ಟನ್ನಷ್ಟು ಬಿತ್ತನೆ ಬೀಜವನ್ನು ಉಚಿತವಾಗಿ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಸೂಕ್ಷ್ಮ ಪೋಷಕಾಂಶ ಅಂತ MN ಮಿಕ್ಚರ್ ಅಂದ್ಬಿಟ್ಟು ಅದನ್ನು ಕೂಡ 25% ರಿಯಾಯಿತಿನಲ್ಲಿ ಕೊಡ್ತಾಯಿದ್ದೀವಿ. ಅದೇ ರೀತಿ ಬೇಸಿಗೆ ಹಂಗಾಮಿನಲ್ಲಿ ನಾಟಿ ಮಾಡೋವಂಥ ರೈತರಿಗೆ ಎಕರೆಗೆ ಬಿತ್ತನೆ ಸಾಗಾಣಿಕೆ ಮಾಡಲಿಕ್ಕೆ 1 ಎಕರೆಗೆ 1,000 ಸಾಗಾಣಿಕೆ ಸಹಾಯಧನ ಕೊಡ್ತಾಯಿದ್ದೀವಿ. ಅದೇ ರೀತಿ ನೀರಾವರಿ ಕೊರತೆ ಇರೋ ಕಡೆ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅಂಥ ರೈತರಿಗೆ ಡ್ರಿಪ್ ಇರಿಗೇಷನ್ ಅಳವಡಿಸೋಕ್ಕೋಸ್ಕರ ಅದನ್ನು ಕೂಡ ಎಕರೆಗೆ 20 ರಿಂದ 25,000 ಅಂದರೆ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇದೆಲ್ಲನೂ ಬಳಸ್ಕೊಂಡು ರೈತರು ಇನ್ನೂ ಹೆಚ್ಚಿನ ಪ್ರದೇಶದಲ್ಲಿ ಕಬ್ಬನ್ನು ಉತ್ಪಾದನೆ ಮಾಡಿ ಪ್ರತಿ ವರ್ಷದಂತೆ ಮುಂದಿನ ಹಂಗಾಮುಗಳಲ್ಲೂ ಕೂಡ ನಮ್ಮ ರೈತರು ಮತ್ತು ಕಾರ್ಖಾನೆಯ ಶ್ರೇಯೋಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ವೀರಶೈವ ಮಹಾಸಭಾ ನಗರ ಘಟಕದ ಅಧ್ಯಕ್ಷ ಕೆ.ಎಸ್. ರಾಜೇಶ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್.ಆರ್. ಲೋಕೇಶ್, ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.